ಚೆಲುವ ಚಾಮರಾಜನಗರ ದಸರಾ ಮಹೋತ್ಸವದ ಅಂಗವಾಗಿ ನಗರದ ಜಿಲ್ಲಾಡಳಿತ ಭವನ ಆವರಣದಲ್ಲಿ ಆಯೋಜಿಸಲಾದ ಫಲಪುಷ್ಪ ಪ್ರದರ್ಶನ. ಸಾವಿರಾರು ಹೂಗಳಿಂದ ಫಲಪುಷ್ಪ ಪ್ರದರ್ಶನ ಕಣ್ಮನ ಸೆಳೆಯಿತು. ವಿವಿಧ ತರಕಾರಿಗಳಿಂದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಹಾಗೂ ಹಲವು ಮಹನೀಯರ ಚಿತ್ರದ ಕೆತ್ತನೆಯ ಕಲಾಕೃತಿ ವಿಶೇಷವಾಗಿತ್ತು. ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿದ ಡಾಕ್ಟರ್ ಪುನೀತ್ ಬಾಬು ಅವರು ಜನಮಿತ್ರದೊಂದಿಗೆ ಮಾತನಾಡಿ ಅನುಭವ ಹಂಚಿಕೊಂಡರು. ಮೀನು ಕೊಡ್ದಾರ, ಓಂ ಕೊಡ್ದಾರ, ನೋಡಲ್ಲಿ ಲಿಂಗ ಕೊಡ್ದಾರ, ಕರ್ಬುಡ್ಲ ಹಣ್ಣು ಜಾಸ್ತಿ मोड़ रस्ते के चालू एजुकेशन फाउंडेशन फॉर ಅದು ಒಂಥರ ನಿಜ ಬಿಡಿ. ವಿದೇಶಿಯಲ್ಲಿನ ಬೆಳೆಗಳು ಇದು ಅವಕಾಡೋ ಮತ್ತು ಬ್ಲೂಬೆರ್ರಿ, ಚೆರ್ರಿ ಟೊಮೊಟೊ ಇವೆಲ್ಲ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದ ಈ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿದೆ. ಪ್ರೇಕ್ಷಕರಿಗೆಲ್ಲ ಇದೊಂಥರ ಮನರಂಜನೆ ಥರ ಇದೆ. ಮತ್ತು ಇಲ್ಲಿ ಫ್ಲವರ್ ಶೋ ಆಗಲಿ, ಮತ್ತು ಇನ್ನೇನಾರ ಈಗ ಹಿಮಗೋಪಾಲ ಸ್ವಾಮಿ ದೇವಸ್ಥಾನದಾಗಲಿ, ಮತ್ತು ಇನ್ನೇನೇನೋ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರಲ್ಲ, ಇದೆಲ್ಲ ತುಂಬ ಚೆನ್ನಾಗಿದೆ. ವರ್ಷ ಇದೇ ಥರ ಆಯೋಜಿಸಿದರೆ ಇಲ್ಲಿನ ಜನಗಳಿಗೂ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಕಾರ್ಯಕ್ರಮ ಮಾತ್ರ ಭಾಳ ಚೆನ್ನಾಗಿ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿಯಿಂದ ಚೆನ್ನಾಗಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಇಷ್ಟು ಮಾತ್ರ ನಾನು ಹೇಳಿ ಬಯಸ್ತೇನೆ. ಬಾಬು.
ನನ್ನ ಹೆಸರು ಡಾಕ್ಟರ್ ಪುನೀತ್ ಬಾಬು, ಹಿರಿಯ ವೈದ್ಯಾಧಿಕಾರಿಯಾಗಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಿಂದೆ ನಾನು ಜಿಲ್ಲಾ ಆಯುಷ್ ಅಧಿಕಾರಿಯಾಗಿಯೂ ಸಹ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದೇನೆ.